ಪ್ರಾಣ ಸ್ನೇಹಿತನ್ನು ತಿಳ್ಕೊಂಡಿರಿ, ಮಿತ್ರ ಅಂತ ತಿಳ್ಕೊಂಡಿರಿ, ಒಂದೊಂದ್ಸಲ ಮೂರನ್ನು ಸೇರಿಸಿದ ರೀತಿ ಯಾಕಂತ ಗೊತ್ತಾಗಿ. ಹೌದಾ? ಸರಿಯಾಗಿ ಆಲೋಚನೆ ಮಾಡಿ. ಯಾವುದು? ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗಳು ಹುಟ್ಟುವಾಗ ಜಂತುಗಳಾಗುತ್ತಾರೆ. ಹೌದು. ಆಮೇಲೆ ಅವರವರು ಹಿಂದಿನ ಜನ್ಮದಲ್ಲಿ ಆರ್ಜಿಸಿದಂತಹ ಪುಣ್ಯ ಸಂಚಯನದಿಂದ ಅವರವರ ಯೋಗ್ಯತೆಗನುಸಾರವಾಗಿ ಒಂದೊಂದು ಕ್ಷೇತ್ರವನ್ನು ಪಡೆದುಕೊಳ್ತಾರೆ. ಅವರ ಯೋಗ್ಯತೆಗೆ ಸರಿಯಾಗಿ ಬೆಳೀತಾ ಬೆಳೀತಾ ಹಿಂದಿನ ಪೂರ್ವ ಜನ್ಮದ ಸುಕೃತ ಫಲ ಇವರನ್ನು ಸೇರಿಕೊಳ್ತದೆ. ಹಾಗೆ ಅಂತ ಬುದ್ಧಿಜೀವಿಗಳಾದಂತಹ ಮಾನವರಾಗಿ ಹುಟ್ಟಬೇಕು ಅಂತ ಇದ್ರೆ 7 ಜನ್ಮದ ಪುಣ್ಯದ ಫಲ ಬೇಕಂತೆ. ತಿಳಿದವರು ಹೇಳಿದಂತ ಮಾತು ಅಲ್ವಾ? ಆದ್ರೆ ನಾನು ಅದನ್ನು ಆಲೋಚನೆ ಮಾಡಿದರೆ ಹುಟ್ಟುವುದು ಮಾನವರಾಗಿ ಹುಟ್ಟಿದ್ದೇನೆ, ಆದ್ರೆ ನನ್ನ ಬಗ್ಗೆ ನಾನು ಎನಿಸುವಾಗ ನನ್ನಷ್ಟು ಭಾಗ್ಯಶಾಲಿಗಳು ಈ ಪ್ರಪಂಚದಲ್ಲಿ ಬೇರೆ ಯಾರಿದ್ದಾರೆ? ಯಾವ ವಿಭಾಗದಲ್ಲಿ ಮಿತ್ರ? ವಿಭಾಗ ಉಂಟಂತೆ. ಭಾಗ್ಯಶಾಲಿ ಆಗಿರ್ಬೋದು, ಮನೆತನ, ಅದಕ್ಕೆ ಹಿನ್ನೆಲೆ. ಅದೇ ಅದನ್ನೇ ಹೇಳಿದ್ದೀನಿ. ನನ್ನ ಹಿನ್ನೆಲೆಯನ್ನು ನಾ ಎನಿಸುವಾಗ ನನ್ನಷ್ಟು ಭಾಗ್ಯಶಾಲಿಗಳು ಬೇರೆ ಯಾರು ಇಲ್ಲ. ಹೇಗೆ ಮಿತ್ರ? ಯಾಕೆ ಹೇಳು? ನನ್ನ ಹಿನ್ನೆಲೆ ಅಂತ ನೋಡು, ನಮ್ಮಲ್ಲಿ ಹಿನ್ನೆಲೆ ಗಟ್ಟಿ ಬೇರೆ ಎಲ್ಲಿಯೂ ಇಲ್ಲ. ನಮ್ಮಂತ ಹಿನ್ನೆಲೆ ಒಂದೇ ಇಲ್ಲ. ಯಾಕೆ ಇಲ್ಲ? ಅದು ನಮ್ಮಲ್ಲೇ ಇರುವುದು. ಕಾರಣ ಇಷ್ಟೇ. ಯಾವುದು? 3 ಲೋಕದ ಗಂಡ ಅರಿತಿವಿರಿ ಮಾಡ್ತಾಗ ಊರಿನ ಹತ್ತಿರ ಪಿಂಡ ಚಂಡ ಪ್ರಚಂಡ ದೇವಿ ಕೋದಂಡ ಅವನೇ ನನ್ನಮ್ಮನ ಗಂಡ. ಓ, ಭಯಂಕರ ಉಂಟು. ಎಂತದ್ದು? ಇಷ್ಟಲ್ಲ, ಅದು ನಿನ್ನ ಕೈಗೆ ಸಿಕ್ಕಿದ್ರೆ ಇನ್ನೂ ತಾಗ್ತದೆ. ಬೇಡ ಅಲ್ಲ, ಬೇಡ ಅಂತ ಅದಕ್ಕೆ ಅವಕಾಶ ನಾನು ಕೊಡ್ತೀನಿ ಅಷ್ಟೇ. ಹೌದಾ? ಹಾಗಿದ್ರೆ 3 ಲೋಕದ ಗಂಡ ನನ್ನಮ್ಮನ ಗಂಡ. ಆ ಪಾತ್ರ ಮಗ ನಾನು, ಅಭಿಮನ್ಯು ಹೇಳಿಕೊಳ್ಳುವುದಕ್ಕೆ ಅಭಿಮಾನ ಅಲ್ವಾ? ಆಮೇಲೆ ನನ್ನ ಅಮ್ಮಯ್ಯ ಯಾರು? ನಿನ್ನ ಅಮ್ಮ, ನಿಮ್ಮ ಅಪ್ಪನ. ಮತ್ತೆ ನಿನ್ನ ಅಮ್ಮ ಇಲ್ಲ ಬೇರೆ? ಏನ? ಯಾಕಂದ್ರೆ ಆ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಬೇಕಿದ್ರೆ ಪೂರ್ವ ಜನ್ಮದ ಪುಣ್ಯದ ಫಲ ಬೇಡವೆ. ಯಾಕೆ ಹೇಳು? ಈ ಪ್ರಪಂಚದಲ್ಲಿ ದೇವರು ಅಂತ ಎಲ್ಲರೂ ಯಾರನ್ನು ಕೊಂಡಾಡ್ತಾರೆ? ಶ್ರೀಕೃಷ್ಣ ಪರಮಾತ್ಮನು. ಹೌದು. ಅಂತಹ ದೇವರ ತಂಗಿಯೇ ನನ್ನ ಅಮ್ಮ ಅಂತ ಆದ್ರೆ ಅದಕ್ಕಿಂತ ಹೆಚ್ಚಿನದು ನನಗೆ ಏನು ಬೇಕಾ? ಹೌದು, ವಿಷ್ಣು ಪ್ರಸಾದ ಅಲ್ವೇ? ಅಲ್ವಾ?